ಈ ರಾಜ್ಯದ ಮೊಟ್ಟ ಮೊದಲನೇ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ ಪ್ರಿಯಾಂಕ್ ಖರ್ಗೆ ಅವರಾಗ್ಯಾರ. ಅಂದಿನ ಹಿಡಿದು ಇಂದಿನವರೆಗೆ RSS ನವರಲ್ಲಿ ಒಂದು ತಳಮಳ ಹುಟ್ಟ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ರಮೇಶ್ ಜಿಗಣಿ ಅವ್ರು ಹೇಳ್ತಾರ ಪ್ರಿಯಾಂಕ್ ಖರ್ಗೆ ಅವ್ರು ಧಮಕಿ ಕೊಡುವಂತ ಕೆಲಸ ಮಾಡ್ಲತ್ತಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದ್ರೆ ದಲಿತರು ಒಬ್ಬರದೇ ಕೆಲಸ ಮಾಡ್ಲಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗ್ ಬರಂಗಿಲ್ಲ, ಯಾರಿಗೆ RSS ನವರಿಗೆ. ಅದ್ರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಾಯನ್ನು ಹತ್ತಿಕ್ಕುವಂತ ಕೆಲಸ ಈ RSS ಅವರು ಬಿಜೆಪಿದವರು ಮಾಡ್ಲಕತ್ತಾರ. ಈಶ್ವರಪ್ಪ ಅವರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ನಿಮ್ಮ ಅಪ್ಪ ಮಾಡಿಲ್ಲ ನೀ ಏನ್ ಮಾಡ್ತೀಯ ಅಂತ. ನಿಮ್ಮ ಅಪ್ಪ ಏನ್ ಮಾಡ್ತೀನಿ ಮೊದಲು ಅದನ್ನು ತಿಳ್ಕೊ CT ರವಿ ಅವರೇ. ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡ್ಬೇಕಾಗಿತ್ತಂದ್ರ ಮೊದಲು ನೀವು ಸಂವಿಧಾನದ ಬಗ್ಗೆ, ನೀವು ಈ ರಾಜಕೀಯದ ಒಂದು ಅನುಭವದ ಬಗ್ಗೆ ಇಟ್ಕೊಂಡು ಮಾತಾಡ್ರಿ. ಬಾಯಿದಂದ್ರೆ ನಿಮ್ ಬಾಯಿಗೆ ನಾಲ್ಗಿಗೆ ಎಲುಬಿಲ್ಲ ಅಂತೇಳಿ ಮನಬಂದಂತೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಈ ರಾಜ್ಯದ ಜನತೆ ಸುಮ್ ಕುಂದ್ರಂಗಿಲ್ಲ. ಯಾಕಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರೋದು ರಾಜ್ಯದ ಇಶ್ಯೂ ಅಲ್ಲ, ಇದು ನ್ಯಾಷನಲ್ ಇಶ್ಯೂ ಅದ. ಇದು ಈ ರಾಜ್ಯದ ಹಾಗೂ ರಾಷ್ಟ್ರದ ಏನು RSS ಅವರು ಕೋಮಗಲ್ಭೆ ಎಬ್ಬಿಸುವಂತ ಕೆಲಸ ಮಾಡ್ಲಕತ್ತಾರ. ಆ ಒಂದು ಹತ್ತಿಕ್ಕುವಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ನೆಹರು ಅವರು ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮಾಡಿದ್ರು, ಅಂತ ಅದು ಬಿಟ್ಟು ಮೂರನೇ ವ್ಯಕ್ತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ಒಂದು ಹತ್ತಿಕ್ಕುವಂತ ಕೆಲಸ ಏನು ನೀವು ಬಿಜೆಪಿ ಅವ್ರು ಮಾಡ್ಲಕತ್ತೀರಿ, ಅದು ನಡೆಯಂಗಿಲ್ಲ. ಅವ್ರ ಜೊತೆಯಲ್ಲಿ ಕರ್ನಾಟಕದ ಮೂಲೆ ಜನ, ಭಾರತ ದೇಶದ ಮೂಲೆ ಜನ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ. ಸರ್ಕಾರಕ್ಕೆ ಏನೈತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡಲೇ ಇವ್ರೇನು ಧಮಕಿ ಕೊಡುವಂತ RSS ಅವರು ಮತ್ತ ಬಿಜೆಪಿದವ್ರು ಮಾಡ್ಲಕತ್ತಾರ. ಪ್ರಿಯಾಂಕ್ ಖರ್ಗೆ ಅವರಿಗೆ SPG ಫೋರ್ಸ್ ಕೊಡ್ಬೇಕನ್ನಂತ ಮಾತನ್ನ ಹೇಳತ್ತೀನಿ. ನಾಳೆಗೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಮಾತ್ರ ಸತ್ಯ ಅದ. ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ಹೇಳಕ್ ಪಡ್ತೀನಿ. ಅವ್ರಿಗೆ ಯಾಕಂದ್ರೆ ಅವರು ತಮ್ಮ ಸ್ವಂತ ಕೆಲಸ ಮಾಡತ್ತಿಲ್ಲ, ಈ ರಾಜ್ಯದ ಈ ರಾಷ್ಟ್ರದ ಕೆಲಸ ಮಾಡತ್ತಾರ. ಅವರಿಗೆ SPG ಫೋರ್ಸ್ ಕೊಡ್ಬೇಕು ಅಂತೇಳಿ ನಮ್ಮದು ಈ ಕಲಬುರಗಿ ಜಿಲ್ಲಾ ವತಿಯಿಂದ ನಂದೊಂದು ಕೋರಿಕೆ ಇದೆ.